ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ರಸ್ತೆ ಒಳಗೆ ಗುಂಡಿ ಅಲ್ಲ, ಗುಂಡಿ ಒಳಗೆ ರಸ್ತೆ ಹುಡುಕ್ಬೇಕಾಗಿದೆ. ಇವತ್ತು ಹೆಣ್ಣದ ತೊರೆ ಅಂತ ಹೇಳ್ಬೋದು. ಚಿಕ್ಕಮಗಳೂರಲ್ಲಿ ಸತತವಾಗಿ ಬೇನಾಮಿ ಹೆಸರಲ್ಲಿ ಬಾರ್ಗಳನ್ನ ಮಾಡ್ತಾ ಇರ್ತಕ್ಕಂಥ ಎಚ್ ಡಿ ತಮ್ಮಯ್ಯನವರಿಗೆ ಒಂದು ಮಾತನ್ನ ಕೇಳ್ತಾರೆ. ಇಡೀ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ತಾನೇ ಶಂಕುಸ್ಥಾಪನೆ ಮಾಡಿ ತಾನೇ ಉದ್ಘಾಟನೆ ಮಾಡಿದಂತ ಒಂದೇ ಒಂದು ರಸ್ತೆ ಇವತ್ತು ಇಡೀ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿಲ್ಲ. ನಮಸ್ಕಾರ, ಸ್ವರಾಜ್ ನ್ಯೂಸ್ಗೆ ಸ್ವಾಗತ. ಆಲ್ದೂರು ಬಿಜೆಪಿ ಮಂಡಲದ ವತಿಯಿಂದ ಇದೀಗ ರಸ್ತೆ ಸಂಪರ್ಕ ಸರಿ ಇಲ್ಲ, ರಸ್ತೆಯಲ್ಲಿರ್ತಕ್ಕಂತಹ ಗುಂಡಿಗಳನ್ನು ವಿರೋಧಿಸಿ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಬನ್ನಿ, ಇದರ ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಬನ್ನಿ ನೋಡ್ಕೊಂಡು ಹೋಗೋಣ, ಪ್ರತಿಯೊಬ್ಬರನ್ನು ಮಾತಾಡಿಸೋಣ, ಯಾವ ರೀತಿಯಲ್ಲಿ ರಸ್ತೆ ಸಮಸ್ಯೆ ಇದೆ ಅನ್ನೋದನ್ನು ಕೇಳ್ಕೊಂಡು ಬರೋಣ. ಎಸ್ ವೀಕ್ಷಕರೇ, ನಾವೀಗ ಪ್ರತಿಭಟನೆಯಲ್ಲಿ ಸಾಕ್ತಾ ಇದ್ದೇವೆ. ಬನ್ನಿ ಕೇಳ್ತಾ ಬರೋಣ. ಸರ್, ಯಾಕೆ ಈ ಪ್ರತಿಭಟನೆ ನಡೆಸ್ತಾ ಇದ್ದೀರಿ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ನಡೆದಿಲ್ಲ. ಎಲ್ಲ ಅಭಿವೃದ್ಧಿ ಕುಂಠಿತವಾಗಿರ್ತಕ್ಕಂಥ ಕೆಲಸಗಳೇ ಆಗ್ತಾ ಇದ್ದಾವೆ. ಅದಕ್ಕೆ ಒಂದು ಜ್ವಲಂತ ಉದಾಹರಣೆಯಾಗಿ ಇವತ್ತು ನಾವು ನಮ್ಮ ಜಿಲ್ಲೆಯ ಆಲ್ದೂರಿನ ಭಾಗದಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನು ಹುಡುಕಬೇಕಾಗಿದೆ. ಗುಂಡಿಯಲ್ಲಿ ನಾವು ಇಳಿದು ಹತ್ತಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಕಾರಣಕ್ಕೋಸ್ಕರ ನಾವು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದಿಂದ ಜನರ ಧ್ವನಿಯಾಗಿ ಇವತ್ತು ನಾವು ಈ ಒಂದು ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ಯಾವುದೆಲ್ಲ ರೀತಿಯಲ್ಲಿ ರಸ್ತೆ ಸಮಸ್ಯೆಗಳಿದೆ ಅಂತ ಹೇಳೋದು? ಪ್ರತಿ ಗ್ರಾಮದಲ್ಲೂ ಇದೆಯಾ, ಅಥವಾ ಕಾಂಗ್ರೆಸ್ ಬಂದ ಮೇಲೆ ಈ ರಸ್ತೆ ಸಮಸ್ಯೆ ಹೆಚ್ಚಾಗಿರುವಂತಹದ್ದು ಬಿಜೆಪಿ ಅವಧಿಯಲ್ಲೂ ಇತ್ತಾ? ನೋಡಿ, ಈಗ ನಾವು ಈ ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಾ ಇದೀವಲ್ಲ, ಇದು ಆಲ್ದೂರು ಮುಗಿದು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಪ್ರಾರಂಭ ಆಗುತ್ತೆ. ಹಿಂದೆ ನಾವು ಮೂಡಿಗೆರೆ ಕ್ಷೇತ್ರಕ್ಕೆ ಸೇರ್ಕೊಳ್ಳುತ್ತೆ, ಇದು ಆಲ್ದೂರಿನ ಕ್ಷೇತ್ರಕ್ಕೆ ಪ್ರಾರಂಭ ಆಗುತ್ತೆ, ಚಿಕ್ಕಮಗಳೂರಿನ ಕ್ಷೇತ್ರಕ್ಕೆ ಪ್ರಾರಂಭ ಆಗುತ್ತೆ. ನೀವು ಡಿಫ್ರೆನ್ಸ್ ಇಲ್ಲೇ ನೋಡ್ಬೋದು. ಈ ರಸ್ತೆ ಬಹಳ ಚೆನ್ನಾಗಿದೆ, ಆದ್ರೆ ಹಿಂದಿರ್ತಕ್ಕಂಥ ರಸ್ತೆನಲ್ಲಿ ಎಲ್ಲ ಗುಂಡಿಗಳೇ ತುಂಬಿಕೊಂಡು ಹೋಗಿದೆ. ಸರ್, ಇದು ಕೂಡ ಕಾಂಗ್ರೆಸ್ ಅವಧಿಯಲ್ಲಿ ಕಾಂಗ್ರೆಸ್ ಶಾಸಕರೇ ಇರುವಂತ ಶಾಸಕರು ಕಾಂಗ್ರೆಸ್ ಇರಬಹುದು, ಆದ್ರೆ ಈ ರಸ್ತೆ ಅಭಿವೃದ್ಧಿ ಆಗಿದ್ದು ನಮ್ಮ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಸಿ.ಟಿ. ರವಿಯವರು ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ರಸ್ತೆ ಇದು. ಹಾಗಾಗಿ ಅದರ ಒಂದು ಕ್ವಾಲಿಟಿ ಗುಣಮಟ್ಟವನ್ನು ನೀವು ಕಂಪೇರ್ ಮಾಡಬಹುದು. ಈಗ ಯಾವುದೇ ನಾವು ಆಲ್ದೂರಿಂದ ಬಂದಾಗ ಒಂದು 800 ಮೀಟರ್ ರಸ್ತೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ನಯನಾ ಮೋಟಮ್ ಅವ್ರ ನೇತೃತ್ವದಲ್ಲಿ ಮಾಡಿದ್ದಾರೆ, ಅನುದಾನ ತಂದು. ಅದು ಮಾಡಿ 3 ತಿಂಗಳಾಗಿಲ್ಲ, ಆಗಲೇ ಗುಂಡಿ ಬಿದ್ದಿದೆ. ಸೊ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಇರತಕ್ಕಂಥ ಒಂದು ಗುಣಮಟ್ಟದ ವ್ಯತ್ಯಾಸ. ನಮಸ್ಕಾರ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪುಣ್ಯಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈ ಪ್ರತಿಭಟನೆ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಇವತ್ತು ವಿರಾಜಪೇಟೆ ಬೈಂದೂರಿನ ರಾಜ್ಯ ಹೆದ್ದಾರಿ ಚಿಕ್ಕಮಗಳೂರು, ಆಲ್ದೂರು, ಬಾಳೆಹೊನ್ನೂರು, ಜೈಪುರದ ಮೂಲಕ ಶೃಂಗೇರಿ ಹೋಗುವ ರಸ್ತೆಯ ಇವತ್ತಿನ ಪರಿಸ್ಥಿತಿಗೆ ಕಾರಣ ಆಗಿರುವಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಕಣ್ತೆರೆಸುವಂಥ ಹೋರಾಟವನ್ನು ಬಿಜೆಪಿಯ ಯುವ ಮೋರ್ಚಾ ನಮ್ಮ ನೂರಾರು ಕಾರ್ಯಕರ್ತರ ಸಂಘಟದಲ್ಲಿ ಮಾಡ್ತಾ ಇದ್ದಾರೆ. ಶೃಂಗೇರಿ ಅಂತ ಹೇಳಿದರೆ ಚಿಕ್ಕಮಗಳೂರು ಜಿಲ್ಲೆ ಅಂದರೆ ಸಹ್ಯಾದ್ರಿ ಬೆಟ್ಟಗಳ ತಪ್ಪಲು, ಗಿರಿಧಾಮಗಳ ಊರು, ಶ್ರದ್ಧಾ ಕೇಂದ್ರಗಳ ಊರು, ಹೀಗೆ ಬಹಳ ದೊಡ್ಡ ಪ್ರವಾಸಿ ತಾಣ, ಕಾಫಿಯ ನಾಡು ಅನ್ನುವ ಹೆಸರಿನಿಂದ ರಾಜ್ಯದಿಂದ ದೇಶದಿಂದ ಬರುವಂತಹ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಮತ್ತು ತಾಲೂಕು ಕೇಂದ್ರಗಳಿಂದ ಜಿಲ್ಲಾ ಕೇಂದ್ರಕ್ಕೆ ಬರುವಂಥ ನಾಗರಿಕರು ಈ ರಸ್ತೆಯ ಪರಿಸ್ಥಿತಿಯ ಕಾರಣಕ್ಕೆ ಪರಿಪಾಟಲು ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಯಲ್ಲಿ ಗುಂಡಿಗಳನ್ನು BJP ಸರ್ಕಾರದ ಕಾಲದಲ್ಲಿ ಹುಡುಕೋದು ಕಷ್ಟ ಇತ್ತು. ಈಗ ಗುಂಡಿಗಳ ಮಧ್ಯೆ ರಸ್ತೆಯನ್ನು ಹುಡುಕಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲೆಯಲ್ಲಿ 5 ಜನ ಕಾಂಗ್ರೆಸ್ನ ಶಾಸಕರುಗಳು ಗೆದ್ದಿದ್ದಾರೆ. 136 ಸಂಖ್ಯೆಯ ಸರ್ಕಾರ, ಇವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನು, ಮುಖ್ಯಮಂತ್ರಿ ಬದಲಾವಣೆ, ಭ್ರಷ್ಟಾಚಾರ, ಈ ಥರದ ವಿಷಯಗಳಲ್ಲಿ ಕಾಂಗ್ರೆಸ್ನ ಸರ್ಕಾರ ಮುಳುಗೋಗಿದೆ. ಏನು ಅಲ್ಪ ಸ್ವಲ್ಪ ಕೆಲಸಗಳಾಗ್ತಾ ಇದೆ, ಅಲ್ಲಿಯೂ ಕೂಡ ಗುಣಮಟ್ಟದ ಕೆಲಸಗಳು ಜಿಲ್ಲೆಯಾದ್ಯಂತ ನಡೀತಾ ಇಲ್ಲ. ಕಾಂಟ್ರಾಕ್ಟರ್ ಕೆಲಸ ಮಾಡಿ ಮನೆಗೆ ಹೋಗಬೇಕಾದ್ರೆ ಮಾಡಿರೋ ಕೆಲಸ ಅವನ ಜೊತೆನೇ ವಾಪಸ್ ಹೋಗುವಂಥ ಪರಿಸ್ಥಿತಿ ಇಡೀ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಶೃಂಗೇರಿಯ ಶಾಸಕರು ಪ್ರತಿ ಮಳೆಗಾಲ ಬಂದಾಗ ಹೇಳಿದ್ದಾರೆ, ಈ ಮಳೆಗಾಲದ ನಂತರ ನಾವು ರಸ್ತೆಯನ್ನು ದುರಸ್ತಿ ಮಾಡ್ತೇವೆ, ಮೇಲ್ದರ್ಜೆಗೆ ಏರಿಸ್ತೇವೆ, 40 ಕೋಟಿ ಹಣ ಇದೆ, 50 ಕೋಟಿ ಹಣ ಇದೆ ಅಂತ ಹೇಳಿದ್ದಾರೆ. ಆದರೆ ಬುದ್ಧಿವಂತಿಕೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಯಾವ ವರ್ಷದ ಮಳೆಗಾಲ ಅಂತ ಹೇಳಿಲ್ಲ. 23, 24, 25, 26, ಈಗ 26ನೇ ವರ್ಷ, 4ನೇ ವರ್ಷ ಈ ಸರ್ಕಾರ ಬಂದು ಈ ದುಸ್ಥಿತಿಗೆ ಜನ ಹಿಡಿಶಾಪ ಆಗ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಕ್ಕೆ ನಿರಂತರ ಕೆಲಸಗಳಿಗಾಗಿ ಬರುವಂಥ ಜಿಲ್ಲೆಯ ನಾಗರಿಕರು, ಜಿಲ್ಲೆಗೆ ಬರುವಂಥ ವಿದ್ಯಾರ್ಥಿಗಳು, ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಕೂಡ ಅತ್ಯಂತ ಕಷ್ಟಕರವಾದ ದಿನಗಳನ್ನು ದಾಟಿ ಹೋಗ್ತಾ ಇದ್ದಾರೆ. ಬಾಡಿಗೆ ವಾಹನ ಮಾಡುವಂತಹ ಬಾಡಿಗೆ ವಾಹನದ ಸವಾರರು ಮತ್ತು ಅದರ ಮಾಲೀಕರನ್ನು ಕೇಳಿದರೆ ಇದರ ಕಷ್ಟ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಹಾಗಾಗಿ ಶಾಸಕರು ಕಣ್ತೆರೆಸಬೇಕು ಮತ್ತು ಸರ್ಕಾರ, ಅಧಿಕಾರಿಗಳು, ಇಲಾಖೆ
ಇವ್ರು ಕಣ್ ತೆರಿಬೇಕು, ಈ ರಸ್ತೆ ಮಾಡಬೇಕು ಅನ್ನುವ ಕಾರಣಕ್ಕೆ ಇವತ್ತು ಹೋರಾಟದ ಕೊನೆ ಅಲ್ಲ, ಹೋರಾಟದ ಆರಂಭ. ಇವತ್ತು ಹೋರಾಟವನ್ನು ಶುರು ಮಾಡಿದೆ. ಗುಂಡಿ ಬಿದ್ದಿದೆ, ಆ ರೋಡಲ್ಲಿ ಓಡಾಡಕ್ ಆಗ್ತಿಲ್ಲ, ಪೂರ್ತಿ ಫುಲ್ಲು ನೀರೆಲ್ಲ ನಿಂತಿದೆ, ಕೊಚ್ಚೆ ಎಲ್ಲ ನಿಂತಿದೆ. ಖಂಡಿತ ಸರ್, ಖಂಡಿತ ರಸ್ತೆ ಸಮಸ್ಯೆ ಅನ್ನುವಂತಹದ್ದು ಹೆಚ್ಚಾಗಿದೆ. ಲಾರಿ ಡ್ರೈವರ್ ಆಗಿ ನಿಮ್ಮ ಅನುಭವ ಏನು ಸರ್ ಇದ್ರ ಬಗ್ಗೆ? ಸರ್ ಓಡಾಡಕ್ಕಾಗಲ್ಲ, ಸೊಂಟ ನೋವು, ಬೆನ್ನೋವೆಲ್ಲ ಬರುತ್ತೆ. ಬೆಂಗಳೂರು ನಮ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು. ನಾವು ಈಗ ಈ ಕಡೆ ಹೋಗ್ತಾ ಇದ್ರಿ ಚಿಕ್ಕಮಗಳೂರು ರಸ್ತೆ ಸುಮಾರು 1.5 ಕಿಲೋಮೀಟರ್ ಇಂದ ನಮ್ಗೆ ಇದೇ ಸಿಗ್ತಾ ಇದೆ, ಹೆವಿ ಟ್ರಾಫಿಕ್. ಏನು ದಯವಿಟ್ಟು ಆ ರೋಡ್ಗಳು ಬಂದು ನೋಡಿ, ನಾವು ಪ್ರಯಾಣ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿದೆ. ಈ ತರ ರಸ್ತೆ ಎಲ್ಲ ದುರಸ್ತೆ ಇದ್ದು ನಾವು ಹೇಗೆ ಸರ್ ಪ್ರಯಾಣ ಮಾಡೋದು? ಅಷ್ಟು ಲಾಂಗಿಂದ ಬಂದಿರ್ತೀವಿ ನಾವು. ದಯವಿಟ್ಟು ರಸ್ತೆ ಮಾಡ್ಕೊಡಕ್ಕೆ ಹೇಳಿ ಸರ್ ಸರ್ಕಾರದವ್ರಿಗೆ. ರಸ್ತೆಯಲ್ಲಿ ಏನು ಇದೆ ಅಂದ್ರೆ ನೀವೇ ನೋಡ್ತಿದ್ದೀರಲ್ಲ, ಸಿಕ್ಕಾಪಟ್ಟೆ ಗುಂಡಿ. ಆಲೂರುಕೋಟೆಯಿಂದ ಹೆಚ್ಚು ಕಮ್ಮಿ ಚಿಕ್ಕಮಗಳೂರು ಎಂಟ್ರಿ ಆಗೋಕ್ಕೆ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಬೇಕು. ತುಂಬ ಸಮಸ್ಯೆ. ಮತ್ತು ರೋಗಿಗಳನ್ನ ಆಂಬುಲೆನ್ಸಲ್ಲಿ ಕರ್ಕೊಬರ್ಬೇಕಾದ್ರೆ ಅಂತೂ ಅಷ್ಟೇ, ಇದು ಡೆಲಿವರಿ ಪೇಷಂಟ್ನೆಲ್ಲ ಕರ್ಕೊಬರ್ಬೇಕಾದ್ರೆ ಹೆಚ್ಚು ಕಮ್ಮಿ ಇಲ್ಲೇ ಡೆಲಿವರಿ ಆಗ್ಬಿಡುತ್ತೆ ಈ ಗುಂಡಿ ರೋಡಲ್ಲಿ. ಇದನ್ನ ದಯವಿಟ್ಟು ಸರ್ಕಾರದವರು ಆದಷ್ಟು ಬೇಗ ರೋಡ್ನ ಸರಿ ಮಾಡಬೇಕು. ಈಗ ನಾವು ಪ್ರತಿಭಟನೆಯಲ್ಲಿರುವಂತಹ ಅಭಿಪ್ರಾಯವನ್ನು ಕೂಡ ಕೇಳ್ಕೊಂಡು ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಅದೇ ರೀತಿಯಲ್ಲಿ ಪಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನೀವು ಮೂಲತಃ ಸರ್? ಮೂಲತಃ ನಂದು ಆಲ್ದೂರು ಗುಲಾನ್ಪೇಟೆ. ಆಲ್ದೂರ್ನವರೇ ನೀವು ಕೂಡ? ನಿಮ್ಮ ರಸ್ತೆ ಸರಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪ್ರತಿಭಟನೆಗಳು ಬಿಜೆಪಿಯಿಂದ ನಡೀತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ರಸ್ತೆ ತುಂಬ ಹದಗೆಟ್ಟೋಗಿದೆ. ಯಾಕೆಂದರೆ ನಾನು ಒಂದು ಗಾಡಿ ಓಡಿಸ್ತಾ ಇದ್ದೀನಿ, ಆಟೋ ಇದೆ. ಹೀಗಿರುವಾಗ ರಸ್ತೆ ತುಂಬ ಹಾಳಾಗಿದೆ. ಯಾಕೆಂದರೆ ಈಗ ನಮ್ಮ ಆಟೋದಲ್ಲಿ ಈಗ ದೊಡ್ಡವರು, ಕಾರ್ ಇರೋರು ಎಲ್ಲ ದೊಡ್ಡ ವೆಹಿಕಲ್ ಇರೋರು ಬರೋಲ್ಲ, ಸಾಮಾನ್ಯ ವರ್ಗದವರೇ ಬರೋದು. ಹುಷಾರಿಲ್ಲ ಅಂದಾಗ ಆಟೋಗೆ ಬರ್ತಾರೆ, ಆ ಪೇಷಂಟು ಎಲ್ಲ ಬರ್ತಾರೆ. ಆಸ್ಪತ್ರೆಗೆ ಅಂತ ನಾವು ಕರ್ಕೊಂಡು ಹೋಗ್ತೀವಿ. ಮೊದಲೇ ಅವರು ಹುಷಾರಿರೋ ಆರೋಗ್ಯದಲ್ಲಿ ಸರಿ ಇರೋದಿಲ್ಲ. ಈ ಆಟೋದಲ್ಲಿ ನಾವು ರೋಡಿಗೆ ಹೋಗ್ತಾ ಒಂದು ಗುಂಡಿ ನೆಗೆಯೋತಿಗೆ ಆಗಲಿ ಆಸ್ಪತ್ರೆ ಸೇರೋದ್ರೊಳಗಡೆ ಅವರ ಆರೋಗ್ಯ ಇನ್ನೂ ಹದಗೆಟ್ಟಿರುತ್ತದೆ. ಆಸ್ಪತ್ರೆಗೆ ಹೋಗೋದ್ರೊಳಗೆ ಇನ್ನೂ ಅವರು ತುಂಬ ಹುಷಾರಿಲ್ದಂಗೆ ಆಗಿರ್ತಾರೆ. ಸುಮ್ಮನೆ ಆಸ್ಪತ್ರೆ ಆ ರೋಡಲ್ಲಿ ಹೋಗೋದಕ್ಕಿಂತ ಈಗಿನ ರಾಜಕೀಯದ ಯಾವ ಥರ ಇದೆ ಅಂದರೆ, ಈ ರಸ್ತೆ ಈ ಥರ ಇರೋದ್ರಿಂದ ನಮಗೆ ಆನ್ ಟೈಮಿಗೆ ಹೋಗೋದಾಗಲಿ, ಈಗ ಗರ್ಭಿಣಿಯವರು ಇರ್ಬೋದು, ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬ ಕಷ್ಟ ಇದೆ. ಎಸ್, ನೋಡ್ತಾ ಇರ್ಬೋದು ನೀವು, ನಾವೀಗ ಅದೇ ರಸ್ತೆಯಲ್ಲಿದ್ದೇವೆ. ಸಾರ್ವಜನಿಕರು ನಿತ್ಯ ಓಡಾಡ್ತಾ ಇರುವಂತಹ ರಸ್ತೆ. ಎಷ್ಟು ದೊಡ್ಡ ಗುಂಡಿ ಇದೆ ಅನ್ನುವಂತಹದ್ದು ನೀವು ಇಲ್ಲಿ ನೋಡಬಹುದು. ಬಹಳ ದೊಡ್ಡ ಸಮಸ್ಯೆ ಆಗಿರುವಂತಹದ್ದು ಸಾರ್ವಜನಿಕರಿಗೆ ಇದು. ನಿತ್ಯ ಹಲವಾರು ವಾಹನಗಳು ಇಲ್ಲಿ ಓಡಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೇಳುವಂತಹದ್ದಿಷ್ಟೇ, ನಮ್ಮ ರಸ್ತೆಯನ್ನು ಸರಿ ಮಾಡಿಕೊಡಿ, ನಮಗೆ ನಿತ್ಯ ಓಡಾಟಕ್ಕೆ ಸಹಕಾರಿಯಾಗಬೇಕು ಅನ್ನುವಂತಹದ್ದು. ಇದರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿ ರಸ್ತೆಯನ್ನು ಸರಿ ಮಾಡಿಕೊಡಬೇಕು ಅನ್ನುವಂತಹದ್ದು ಸಾರ್ವಜನಿಕರ ಅಭಿಪ್ರಾಯ. ಪ್ರತಿ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸ್ವರಾಜ್ ನ್ಯೂಸ್ ಕನ್ನಡ.